ಈಗ ನೋಡ್ಕೊಳ್ಳಿ, ಸಾಲ್ ಎಕ್ಸ್ ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 1. ಇದನ್ನ ಸಾಲ್ವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಬರ್ಕೊಳ್ಳಿ, ಇದು ಹೇಗೆ ಬರ್ಕೋಬೇಕು, ಎಕ್ಸ್ ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 1. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಮಾಡಿಕೊಂಡ್ರೆ ಇದೇನಾಗುತ್ತೆ, ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಹೋಲ್ ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಕಾಸ್ ಎಕ್ಸ್. ಇದು ಕ್ಯಾನ್ಸಲ್ ಆದರೆ ಇಲ್ಲಿ 1 ಇಂಟು ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ ಪ್ಲಸ್ ಇದಂಗೆ ಇರಲಿ ನೋಡಿ. ಇದನ್ನ ಬೇಕಿದ್ರೆ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಆಮೇಲೆ ಪ್ಲಸ್ ಕಾಸ್ ಎಕ್ಸ್ ಬರ್ಕೋಬೇಕು ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್ ನೋಡಿ. ಫಸ್ಟ್ ಇದು ಆಮೇಲೆ ಇದು ಬರ್ಕೊಳ್ಳಿ, ಈಸ್ ಈಕ್ವಲ್ ಟು ಇಂಟು ವೈ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಇಂಟು ಕಾಸ್ ಎಕ್ಸ್. ನೋಡಿ, ದ ಈಕ್ವೇಷನ್ ಇಸ್ ದ ಎಬೋವ್ ಈಕ್ವೇಷನ್ ಈಸ್ ಆಫ್ ದ ಫಾರ್ಮ್ ಅಂತ ಬರೀಬೇಕು. ದ ಎಬೋವ್ ಈಕ್ವೇಷನ್ ಈಸ್ ಆಫ್ ದ ಫಾರ್ಮ್ dy by dx plus py is equal to q, where p ಅಂದರೆ ಇದು ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಆ್ಯಂಡ್ ಕ್ಯೂ ಅಂದರೆ 1 ಬೈ ಎಕ್ಸ್ ಕಾಸ್ ಎಕ್ಸ್. ಇದು ಪಿ, ಇದು ಕ್ಯೂ. ಆಮೇಲೆ ಏನು ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇಂಟೆಗ್ರಲ್ ಆಫ್ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಇದು ಫಾರ್ಮುಲಾ. ಈಗ ನೋಡಿ, ಇ ಪವರ್ ಇಂಟೆಗ್ರಲ್ ಆಫ್ ಪಿ ಅಂದ್ರೇನು, ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ನಾಲ್ಕು ಇಟ್ಕೊಳ್ಳಿ. ಈಗ ಡಿಫ್ರೆನ್ಷಿಯೇಷನ್ ಆಫ್ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಅಂದರೆ ಏನು, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ, ಎಕ್ಸ್ನ ಹಂಗೆ ಇಟ್ಕೋಬೇಕು. ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು 1. ಈಗ ನೋಡಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರುತ್ತೆ, ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಅದಕ್ಕೆ ಏನು ಗೊತ್ತಾ, ಇದು ಫಾರ್ಮುಲಾ ನಾಲ್ಕು ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈ ಫಾರ್ಮಲ್ಲಿದ್ದರೆ, ಅಂದರೆ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರಬೇಕು, ಅದು ನ್ಯೂಮರೇಟರ್. ಡಿನಾಮಿನೇಟ್ರಲ್ಲಿ ಇರೋದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆ ಆನ್ಸರ್ ನ್ಯೂಮರೇಟ್ರಲ್ಲಿ ಇರಬೇಕು. ಆವಾಗ ಆ ಫಾರ್ಮುಲಾ ಏನಂದರೆ ಲಾಗ್ ಆಫ್ ಡಿನಾಮಿನೇಟರ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಏನಿಲ್ಲ, ಇದಕ್ಕೆ ಇಂಟಿಗ್ರೇಷನ್ ಏನಂದರೆ ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಇ ಪವರ್ ಲಾಗ್ ಆಫ್ ಎಕ್ಸ್ ಕಾಸ್ ಎಕ್ಸ್. ಈಗ ನೋಡಿ, ಇ ಪವರ್ ಲಾಗ್ ಅಂತ ಬಂದರೆ ಬರೀ ಎಕ್ಸ್ ಕಾಸ್ ಎಕ್ಸ್ ಬರ್ಕೋಬೇಕು. ಆಮೇಲೆ ದೇರ್ ಫಾರ್ ದ ಸೊಲ್ಯೂಷನ್ ಈಸ್ ಅಂತ ಬರೆದು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integral of q into integrating factor into dx plus y into integrating factor ಏನು x cos x integral of q ಅಂದರೆ ನೋಡಿ q 1 by x cos x ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು IF
ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಇದು ಕ್ಯಾನ್ಸಲ್ ಆಗುತ್ತೆ. ವೈ ಇಂಟು ಎಕ್ಸ್ ಅಂದರೆ ಎಕ್ಸ್ ವೈ ಕಾಸ್ ಎಕ್ಸ್, ಇದು ಫುಲ್ ಕ್ಯಾನ್ಸಲ್ ಆದರೆ 1 ಡಿ ಎಕ್ಸ್ ಪ್ಲಸ್ ಸಿ. ನೋಡಿ ಎಕ್ಸ್ ವೈ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ಇಷ್ಟೇ ಆನ್ಸರ್. ನೋಡಿ ಈ ಥರ ಕೇಳಿದರೆ ಏನು ಮಾಡಬೇಕು, ಸಾಲ್ವ್ ಎಕ್ಸ್ ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ವೈ ಇಂಟು 1 ವೈ ಈಸ್ ಈಕ್ವಲ್ ಟು 1. ಇದು ಈ ಕಡೆ ಈ ಥರನೇ ಬರ್ಕೊಳ್ಳಿ. ಇದನ್ನ ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್ ಮಾಡಿ. ಎಕ್ಸ್ ಕಾಸ್ ಎಕ್ಸ್ ಬೈ ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್, ಇದಕ್ಕೆ ಡಿವೈಡ್ ಬೈ ಎಕ್ಸ್ ಕಾಸ್ ಎಕ್ಸ್ 1 ಬೈ ಎಕ್ಸ್ ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್. ಇದು ಕ್ಯಾನ್ಸಲ್ ಆದರೆ ಇದನ್ನ ಈ ಕಡೆ ಬರ್ಕೊಳ್ಳಿ, ಇದನ್ನ ಈ ಕಡೆ ಬರ್ಕೊಳ್ಳಿ. ಯಾಕಂದರೆ ಇದ್ರ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಈ ಥರ ಬರಬೇಕು, ಅದಕ್ಕೆ. ಇಲ್ಲಾಂದರೂ ಹಂಗೆ ಇದ್ರೂ ನಡೆಯುತ್ತೆ. 1 ಬೈ ಎಕ್ಸ್ ಕಾಸ್ ಎಕ್ಸ್ ದ ಎಬೋ ಈಕ್ವೇಷನ್ ಈಸ್ ಆಫ್ ದ ಫಾರ್ಮ್ ಅಂತ ಬರ್ತು. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಅಂದರೆ ಇದು, ಕ್ಯೂ ಅಂದರೆ ಇದು. ಪಿ ಅಂದರೆ ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ಪವರ್ ಪಿ ಡಿ ಎಕ್ಸ್. ಪಿ ಅಂದರೆ ಇದು. ಈಗ ನೋಡಿ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಅದಕ್ಕೆ ಇಂಟೆಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫಾರ್ಮಲ್ಲಿ ಇದ್ದರೆ ಲಾಗ್ ಆಫ್ ಎಫ್, ಲಾಗ್ ಆಫ್ ಡಿನಾಮಿನೇಟರ್ ಇದ್ರದ್ದು ಇಂಟಿಗ್ರೇಷನ್ ಅಂದರೆ ಇ ಪವರ್ ಲಾಗ್ ಎಕ್ಸ್ ಕಾಸ್ ಎಕ್ಸ್ ಅಂದರೆ ಬರೀ ಎಕ್ಸ್ ಕಾಸ್ ಎಕ್ಸ್. ದ ಸೊಲ್ಯೂಷನ್ ಈಸ್ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಕಾಸ್ ಎಕ್ಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಅಂದರೆ ಏನು, ಕ್ಯೂ ಈಸ್ 1 ಬೈ ಎಕ್ಸ್ ಕಾಸ್ ಎಕ್ಸ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು ಎಕ್ಸ್ ಕಾಸ್ ಎಕ್ಸ್. ಇದು ಕ್ಯಾನ್ಸಲ್ ಆದರೆ 1 ಡಿ ಎಕ್ಸ್ ಪ್ಲಸ್ ಸಿ. ಎಕ್ಸ್ ವೈ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ 2y ಡ್ಯಾಶ್ ಕಾಸ್ ಎಕ್ಸ್ ಪ್ಲಸ್ 4y sin x ಇಸ್ ಈಕ್ವಲ್ ಟು 2y dash cos x plus 4y sin x is equal to sin 2x given that y of y by 3 is equal to 0. ಇದನ್ನ ಯಾವ ಥರ ಮಾಡೋದು, ಫಸ್ಟ್ ಇದನ್ನ ಬರ್ಕೊಳ್ಳಿ. 2y dash cos x plus 4y sin x is equal to sin 2x ಅಂತ ಬರ್ಕೊಳ್ಳಿ. ಫಸ್ಟ್ 2 cos x ಬರೆದು y ಡ್ಯಾಶ್ ಬದಲು dy by dx ಹಾಕ್ಕೋಬೇಕು, ಪ್ಲಸ್ 4y sin x is equal to, ಇಲ್ಲಿ sin 2x ಅಂದರೆ ಫಾರ್ಮುಲಾ 2 sin x ಇಂಟು ಕಾಸ್ ಎಕ್ಸ್. ಇಲ್ಲಿ ಡಿವೈಡ್ ಬೈ 2 ಕಾಸ್ ಎಕ್ಸ್ ಮಾಡಬೇಕು. ಇಲ್ಲಿ ಡಿವೈಡ್ ಬೈ 2 ಕಾಸ್ ಎಕ್ಸ್ ಮಾಡಿದ್ರೆ 2 ಕಾಸ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 4y sin x by 2 cos x is equal to 2 sin x into cos x divided by 2 cos x ಆಗುತ್ತೆ. ಇದು ಫುಲ್ ಕ್ಯಾನ್ಸಲ್ ಆಗುತ್ತೆ. dy by dx ಪ್ಲಸ್ ಇದು 2 cos x ನೋಡಿ, 2 1s 2 2s 2 sin by cos ಅಂದರೆ tan ಇಂಟು y is equal to 2 cos x ಹೋದರೆ ಬರೀ sin x ಬರುತ್ತೆ. The above equation is of the form dy by dx plus py is equal to q, where p is equal to 2 tan x and q is equal to sin x. ಎಕ್ಸ್ಟೆಂಡ್ ಮಾಡಬೇಕು. ಪಿ ಫೈಂಡ್ ಮಾಡಿದ ತಕ್ಷಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಫಾರ್ಮುಲಾ ಇ ಪವರ್ ಇಂಟಗ್ರಲ್ ಆಫ್ ಪಿ ಡಿ ಎಕ್ಸ್. ಇ ಪವರ್ ಇಂಟಗ್ರಲ್ ಆಫ್ ಪಿ ಅಂದ್ರೇನು, 2 tan x dx. ಈ ಪವರ್ 2 ಕಾನ್ಸ್ಟೆಂಟ್ ಆಚೆ ತಗೋಬಿಡಿ. tan xಗೆ ಇಂಟಿಗ್ರೇಷನ್ ಲಾಗ್ ಆಫ್ ಸಿಕೆನ್ ಎಕ್ಸ್. ಈಗ ನೋಡಿ 2ನ ಇಲ್ಲಿ ಪವರ್ ಕಳಿಸ್ಬಿಡಬೇಕು. ಈ ಪವರ್ ಲಾಗ್ ಇದು ಸಿಕೆನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಈ ಪವರ್ ಲಾಗ್ ಆಫ್ ಸಿಕೆನ್ ಸ್ಕ್ವೇರ್ ಎಕ್ಸ್ ಅಂದರೆ ಬರೀ ಸಿಕೆನ್ ಸ್ಕ್ವೇರ್ ಎಕ್ಸ್. ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ ದೇರ್ ಫಾರ್ ದ ಸೊಲ್ಯೂಷನ್ ಈಸ್
y into integrating factor is equal to integral of q into integrating factor dx plus c. y into integrating factor ಅಂದರೆ secant square x, q ಅಂದರೆ ಇಲ್ಲಿ ನೋಡಿ q ಅಂದರೆ sin x ಮತ್ತು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ secant square x dx plus c. ನೋಡಿ y into secant square x is equal to sin x into secant square x ಅಂದರೆ ಜ್ಞಾಪಕ ಇಟ್ಕೊಳ್ಳಿ 1/cos square x. ಇಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ. y into secant square x is equal to sin x by cos square x. ಇಲ್ಲಿ sin x by cos x into 1/cos x ಅಂತ ಬರ್ಕೋಬೇಕು ಇಲ್ಲಿ into dx plus c. sin x by cos x ಅಂದರೆ ಏನು? sin x by cos x ಅಂದರೆ tan x, 1/cos x ಅಂದರೆ secant x dx plus c. ನೆಕ್ಸ್ಟ್ ಏನು ಮಾಡಬೇಕು? y into secant square x integral of tan x into secant x dx ಅಂದರೆ secant x plus c. ಈ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು. ಏನು ಕೊಟ್ಟಿದ್ದಾರೆ? y of pi by 3 is equal to 0 in 1. y of pi by 3 is equal to 0 in 1 ಅಂದರೆ y ಜಾಗದಲ್ಲಿ 0, x ಜಾಗದಲ್ಲಿ pi by 3 ಆಗಬೇಕು. 0 into secant square pi by 3 is equal to secant pi by 3 plus c. ಜ್ಞಾಪಕ ಇಟ್ಕೊಳ್ಳಿ, secant pi by 3 ಅಂದರೆ 2. Zero into anything is 0. Secant pi by 3 ಅಂದರೆ 2 plus c ಅಂದರೆ c is equal to -2. Therefore equation 1 becomes y is equal to secant square x is equal to secant x plus c ಅಂದರೆ -2. ಇಷ್ಟೇ ಆನ್ಸರ್. ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸಾಲ್ವ್ 2y dash cos x plus 4y sin x is equal to sin 2x given that y of pi by 3 is equal to 0. First 2y dash cos x plus 4y sin x is equal to sin 2x ಬರ್ಕೊಳ್ಳಿ. 2 cos x ಈ ಕಡೆ ತಗೊಳ್ಳಿ, y dash ಅಂದರೆ dy by dx plus 4y sin x is equal to sin 2x ಬದಲು 2 sin x into cos x ಬರುತ್ತೆ. ಡಿವೈಡ್ ಬೈ 2 cos x ಮಾಡಿದ್ರೆ ಇಲ್ಲಿ dy by dx ಬರುತ್ತೆ. ಇಲ್ಲಿ 2 1s are 2 2s are 2y sin x by cos x. sin x by cos x ಅಂದರೆ tan x, 2 tan x into y, 2 cos x ಬದರೆ sin x. The above equation is of the form dy by dx plus py is equal to q, where p ಅಂದರೆ 2 tan x and q ಅಂದರೆ sin x. ಆಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ e power integral of p dx, e power integral of p ಅಂದರೆ 2 tan x dx, e power 2 tan x ಗೆ ಇಂಟಿಗ್ರೇಷನ್ log of secant x, 2ನ ಪವರ್ ಕಳಿಸಿ e power log secant square x ಆಗುತ್ತೆ. ಬರೀ secant square x ಬರುತ್ತೆ. The solution is y into integrating factor is equal to integral of q into integrating factor dx plus c. y into if ಅಂದರೆ secant square x, q ಅಂದರೆ sin x ಮತ್ತು secant square dx. sin x secant square x ಅಂದರೆ 1/cos square x. ಇದು sin x by cos x 1/cos. sin x by cos x ಅಂದರೆ tan x, 1/cos x ಅಂದರೆ secant x. ಇಂಟೆಗ್ರಲ್ ಆಫ್ tan x into secant x ಅಂದರೆ secant x ಇಂಟಿಗ್ರೇಷನ್ ಗೊತ್ತಿರಬೇಕು ನಿಮಗೆ. y into secant square x plus is equal to secant x plus c. ಕಂಡೀಷನ್ ಕೊಟ್ಟಿದ್ದಾರೆ. y of pi by 3 is equal to 0 in 1 ಅಂದರೆ y 0 x ಜಾಗದಲ್ಲಿ pi by 3 ಹಾಕಬೇಕು. y 0 ಎಲ್ಲಿ x ಇರುತ್ತೆ ಅಲ್ಲಿ pi by 3. 0 into anything is 0. secant pi by 3 is 2 plus c. therefore c is equal to -2. ಈ c ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಥ್ಯಾಂಕ್ ಯು.